ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ ಮತ್ತು ಈ ಕಾರ್ಯಕ್ರಮಕ್ಕಾಗಿ ವರ್ಡ್ ಆಫ್ ಲೈಫ್ ಸಜೀವ ವಾಕ್ಯ ಕಾರ್ಯಕ್ರಮಕ್ಕಾಗಿ ಸ್ವಾಗತಿಸುತ್ತೇನೆ. ಪ್ರಿಯರೇ, ನಾವು ಕ್ರಿಸ್ತನನ್ನು ಧರಿಸಿಕೊಳ್ಳುವಂಥದ್ದು ಮತ್ತು ಬೆಳಕು ಮತ್ತು ಕತ್ತಲಿನ ಬಗ್ಗೆ ನಾವು ಸ್ಟಡಿ ಆಗ್ತಾ ಬಂದಿದ್ದೆವು. ಈಗ ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ನಮ್ಮ ದೇವರು ನಮ್ಮ ತಂದೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಕರ್ತನಾಗಿದ್ದಾನೆ. ಪವಿತ್ರಾತ್ಮನು ನಮ್ಮೊಳಗೆ ವಾಸ ಮಾಡ್ತಾ ಇದ್ದಾನೆ. ನಿಜವಾಗಿ ನಾವು ಧನ್ಯರು, ನೀವು ಧನ್ಯರು. ಕರ್ತನಾದ ಯೇಸು ನಮ್ಮ ಸಂಗಡ ಇದ್ದಾನೆ. ನಮ್ಮ ಒಳಗಡೆ ಪವಿತ್ರಾತ್ಮನ ಮೂಲಕವಾಗಿ ವಾಸ ಮಾಡ್ತಾ ಇದ್ದಾನೆ. ಹಾಗಾಗಿ ಕ್ರಿಸ್ತನಲ್ಲಿ ಪ್ರಿಯರೇ, ಈ ದಿನ ಜೀವವುಳ್ಳ ದೇವರ ವಾಕ್ಯವನ್ನು ಕೇಳುವ. 7ನೇ ಅಧ್ಯಾಯ 17ನೇ ವಚನ, ಯೋಹಾನನು ಬರೆದ ಸುವಾರ್ತೆ. ದೇವರ ಚಿತ್ತವನ್ನು ಮಾಡುವುದಕ್ಕೆ ಯಾರಿಗೆ ಮನಸ್ಸದೆಯೋ ಅವನಿಗೆ ಈ ನನ್ನ ಮಾತುಗಳು ನಾನೇ ಕಲ್ಪಿಸಿ ಹೇಳುವುದೋ ಅಥವಾ ದೇವರಿಂದ ಬಂದದೋ ಎಂಬುದಾಗಿ ಗೊತ್ತಾಗುತ್ತದೆ. ನೀವೆಲ್ಲರೂ ದೇವರ ಚಿತ್ತವನ್ನು ಮಾಡುವವರಾದ್ದರಿಂದ ದೇವರು ನನ್ನ ಮೂಲಕ ಮಾತನಾಡುವಂಥ ಅಥವಾ ಪವಿತ್ರಾತ್ಮನ ಮೂಲಕವಾಗಿ ನನ್ನ ಬಾಯಿಂದ ಬರುವಂಥ ಮಾತುಗಳು ಅದು ಖಂಡಿತವಾಗಿ ಪವಿತ್ರಾತ್ಮನ ಮೂಲಕವಾಗಿ ಬರುತ್ತದೆ ಎಂಬುದಾಗಿ ನೀವು ನಂಬುತ್ತೀರಿ. ನನಗೆ ಪೂರ್ಣ ಭರವಸೆ ಇದೆ. ಹಾಗಾಗಿ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ನೋಡುವ. ಕತ್ತಲೆ ಮತ್ತು ಬೆಳಕಿನ ಬಗ್ಗೆ ತುಂಬ ಸಂಗತಿ ಮಾತಾಡಿದ್ದೇವೆ, ನೀವು ನೋಡಿದ್ದೀರಿ. ಈಗ ತಿರುಗಿ ನಾವು ನೋಡುವ ಏನೆಂಬುದಾಗಿ. ಕತ್ತಲೆ ಅಂದರೆ ಯಾವುದು, ಬೆಳಕಂದರೆ ಯಾವುದು ಅಂತ ನಾನು ಮಾತಾಡಿದೆ. ಸ್ವಲ್ಪ ಅದನ್ನೇ, ಕತ್ತಲೆ ಅಂದರೆ ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನ. ದೇವರು ನಮ್ಮನ್ನು ಅಂಧಕಾರದ ದೊರೆತನದೊಳಗಿಂದ ಬಿಡಿಸಿ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಆ ಪ್ರಿಯ ಕುಮಾರನಲ್ಲಿಯೇ ನಮ್ಮ ಅಪರಾಧಗಳು ಕ್ಷಮಿಸಲ್ಪಟ್ಟು ನಮಗೆ ಬಿಡುಗಡೆ ಆಯಿತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಈಗ ಎಫೆಸ 2ನೇ ಅಧ್ಯಾಯ 11ರಿಂದ 13, ಅದು ಕೂಡ ನಾನು ಓದಿ ಬಿಡಿಸಿದೆ, ಬೇಕಿದ್ರೆ ಓದುವ. ಎಫೆಸ 2ನೇ ಅಧ್ಯಾಯ 12ನೇ ವಚನ ನೋಡುವ. ನೀವು ಪೂರ್ವ ಕಾಲದಲ್ಲಿ ಕ್ರಿಸ್ತನನ್ನು ಸೇರದವರಾಗಿದ್ದು ಇಸ್ರಾಯೇಲ್ ಹಕ್ಕಿನಲ್ಲಿ ಪಾಲಿಲ್ಲದವರು, ಅಬ್ರಾಹ್ಮನಿಗುಂಟಾದ ವಾಗ್ದಾನದಲ್ಲಿ ಸಂಬಂಧವಿಲ್ಲದವರು, ಒಡಂಬಡಿಕೆಯಲ್ಲಿ ಸೇರದವರು, ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು, ದೇವರನ್ನೇರುವುದಾಗಿರೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವಿನಲ್ಲೂ ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾಗಿದ್ದೀರಿ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಇದರಲ್ಲಿ ಈ ದೇವರ ವಾಕ್ಯಾನುಸಾರವಾಗಿ ಯಾವ ವ್ಯಕ್ತಿಯೊಳಗೆ ಕ್ರಿಸ್ತನಿದ್ದಾನೋ ಅವನು ಭೂಲೋಕದಲ್ಲಿ ಪರಲೋಕ ರಾಜ್ಯದ ಬೆಳಕಿನವನಾಗಿದ್ದಾನೆ. ಭೂಲೋಕದಲ್ಲಿ ಪರಲೋಕ ರಾಜ್ಯದ ಬೆಳಕಿನವನಾಗಿದ್ದಾನೆ. ಈಗ ಭಾಳ ಪ್ರಾಮುಖ್ಯವಾದದ್ದು, ನಾವು ಬೆಳಕಾಗುವುದು ಹೇಗೆ, ನಾವು ಬೆಳಕಾಗೋದು ಹೇಗೆ, ಹೌ ವಿ ಬಿಕಮ್ ಲೈಟ್. ಇದಕ್ಕೆ ಸಂಕ್ಷಿಪ್ತ ವಚನ ಕೂಡ ಇದೆ. ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 36ನೇ ವಚನ. ನೀವು ಬೆಳಕು ಇರುವಾಗಲೇ ಬೆಳಕನ್ನು ನಂಬಿರಿ, ನಂಬಿದರೆ ನೀವು ಬೆಳಕಿನವರಾಗಿರಿ ಎಂದು ಹೇಳಿದನು. ಇದನ್ನು ಯೇಸು ಹೇಳಿದ ಮೇಲೆ ಅವರನ್ನು ಬಿಟ್ಟು ಅಡಗಿಕೊಂಡವನು ಎಂಬುದಾಗಿ ಬರೆದಿದೆ. ಅವರನ್ನು ಬಿಟ್ಟು, ನಿಮಗೆ ಬೆಳಕು ಇರುವಾಗಲೇ. ಅಲ್ಲಿ ಬೆಳಕು ಯಾರಂದರೆ ಅಲ್ಲಿ ಬೆಳಕು ಯೇಸು ಮಾತ್ರ, ಒಬ್ಬನು ಕೂಡ ಬೆಳಕಿರಲಿಲ್ಲ. ನಾನು ಮೊನ್ನೆ ನಿಮಗೆ ಯೋಹಾನನು ಬರೆದ ಸುವಾರ್ತೆ 9ನೇ ಅಧ್ಯಾಯದಲ್ಲಿ, ನಾನು ಲೋಕದಲ್ಲಿರುವಾಗ ಲೋಕಕ್ಕೆ ಬೆಳಕಾಗಿದ್ದೇನೆ, 9ನೇ ಅಧ್ಯಾಯ 5ನೇ ವಚನ. ಯೇಸು ಲೋಕದಲ್ಲಿರುವಾಗ ಲೋಕಕ್ಕೆ ಬೆಳಕಾಗಿದ್ದ. ಇವಾಗ ಯೇಸು ಪರಲೋಕದಲ್ಲಿದ್ದಾನೆ, ಆತನ ಬೆಳಕೆ, ಆತನಲ್ಲಿ ಕತ್ತಲೆಯೂ ಇಲ್ಲ. ಅದಕ್ಕೆ ಯೋಹಾನನು 1ನೇ ಅಧ್ಯಾಯದಲ್ಲಿ ಸಂಕ್ಷಿಪ್ತವಾಗಿ ಬಿಡಿಸಿದ್ದಾನೆ ಮತ್ತು ಹೇಳಿದ್ದಾನೆ, ದೊಡ್ಡ ಬೆಳಕು ಬರುವುದಿತ್ತು, ಅದು ಮುಂದೆ ನೋಡುವ. ಇಲ್ಲಿ ನಿಮಗೆ ಬೆಳಕು ಇರುವಾಗಲೇ ಅಂದರೆ ಕ್ರಿಸ್ತನು ಇರುವಾಗಲೇ, ಆ ಕೃಪಾಕಾಲ ಇರುವಾಗಲೇ ಆ ಬೆಳಕಾಗಿರುವ ಕ್ರಿಸ್ತನನ್ನು ನಂಬಿರಿ, ನಂಬಿದರೆ ನೀವು ಕೂಡ ಬೆಳಕಿನವರಾಗುವಿರಿ. ಯಾವ ದಿವಸ ಯೇಸುವನ್ನು ನಂಬುತ್ತೇವೆಯಾ, ಪವಿತ್ರಾತ್ಮ ನಮ್ಮೊಳಗೆ ಬಂದ, ನಾವು ಬೆಳಕಾದೆವು. ಯಾವ ರೀತಿ ನಮ್ಮ ಈ ಆಪ್ಟಿಕಲ್ ಐಸ್, ಈ ಕಣ್ಣಿಗೆ ಕುರುಡಾದರೆ ನಮ್ಮ ಜೀವಮಾನ ಎಲ್ಲ ಕತ್ತಲೆ ಕವಿತದೆ. ಕಣ್ಣು ಸರಿ ಇದ್ದರೆ ಬೆಳಕು ನಮಗೆ ಕಾಣಿಸ್ತದೆ, ನಮ್ಮ ಜೀವಿತ ಬೆಳಕಾಗಿರ್ತದೆ, ಬೆಳಕಿನಲ್ಲಿ ನಡೆಯಬಹುದು ನಾವು. ಅದಕ್ಕೆ ಯೇಸು ಹೇಳ್ತಾನೆ, ಕಣ್ಣು ದೇಹಕ್ಕೆ ದೀಪವಾಗಿದೆ, ಕಣ್ಣು ಕತ್ತಲಾಗಿದ್ದರೆ ದೇಹವೆಲ್ಲ ಕತ್ತಲೆ. ಅದೇ ರೀತಿಯಲ್ಲಿ ಆತ್ಮೀಕ ಸ್ಥಿತಿಯಲ್ಲಿ ಯೇಸು ಬೆಳಕಾಗಿದ್ದಾನೆ. ಆ ಯೇಸು ನಮ್ಮೊಳಗಿರುವಾಗ ನಾವು ಕೂಡ ಬೆಳಕಾಗಿರ್ತೇವೆ, ಬೆಳಕಿನವರಾಗಿರುತ್ತೇವೆ, ಬೆಳಕಿನವರು. ಅನೇಕರು ಆ ಮಾರ್ಗ ಸತ್ಯ ಜೀವವಾಗಿರುವ ಕ್ರಿಸ್ತನನ್ನು ಅಥವಾ ಕ್ರಿಸ್ತನೆಂಬ ಬೆಳಕನ್ನು ತೋರಿಸಿಕೊಡುವ ಬೆಳಕಿನವರಾಗಿದ್ದೇವೆ. ಬೆಳಕಿನವರು ಹೇಗೆ ಆಗುವುದು?
ಬೆಳಕು ಇರುವಾಗಲೇ ಬೆಳಕನ್ನು ನಂಬಿದಾಗ ನಾವು ಬೆಳಕಿನವರು ನಾವು ಆಗುತ್ತೇವೆ. ದೇವರಿಗೆ ಸ್ತೋತ್ರ. ವಾಕ್ಯವನ್ನು ಕೇಳುತ್ತಿರುವಂಥ ನಿಮ್ಮಲ್ಲಿ ಅನೇಕರು ಬೆಳಕಿನವರಾಗಿದ್ದೀರಿ, ಅನೇಕರು ಕ್ರಿಸ್ತನ ಬೆಳಕಾಗಿ ಲೋಕದಲ್ಲಿದ್ದೀರಿ. ನೀವು ಕತ್ತಲಲ್ಲ, ನೀವು ಬೆಳಕಿನವರು, ನೀವೇ ಬೆಳಕು, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ಭೂಮಿಗೆ ಉಪ್ಪಾಗಿದ್ದೀರಿ ಎಂಬುದಾಗಿ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. 5ನೇ ಅಧ್ಯಾಯ 14ನೇ ವಚನ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ನನ್ನ ಪ್ರಿಯ ದೇವಜನರೇ, ಇನ್ನೊಂದು ಸ್ವಲ್ಪ ಮುಂದೆ ಹೋಗುವ. ಅದೇ 12ನೇ ಅಧ್ಯಾಯ 46ನೇ ವಚನವನ್ನು ನೋಡುವ. ಯೇಸು ಯಾಕೆ ಬಂದಿರುವುದು? ಯೇಸು ಬಂದಿರುವುದು, ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ ಹೇಳ್ತಾನೆ, ಲೋಕವನ್ನು ಎಷ್ಟೋ ಹೆಚ್ಚಾಗಿ ಪ್ರೀತಿಸಿ ತಂದೆಯಾದ ದೇವರು ಆತನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟಿದ್ದಾನೆ. ಯಾಕೆ? ಆತನನ್ನು ನಂಬುವ ಒಬ್ಬನಾಗದು ನಾಶವಾಗದೆ ಕತ್ತಲೆ ಇರದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂಬುದಾಗಿ ಯೇಸುವನ್ನು ಕಳಿಸಿದ್ದಾನೆ. ಇಲ್ಲಿ 12ನೇ ಅಧ್ಯಾಯ 46ನೇ ವಚನದಲ್ಲಿ ನಾವು ಓದುವಾಗ ಯೇಸು ಬಂದಿರುವುದು ಯಾಕೆಂದರೆ ಒಬ್ಬನು ಕೂಡ ಕತ್ತಲಲ್ಲಿರಬಾರದೆಂದು. ಎಂಥ ಒಂದು ಪ್ರೀತಿ ರೀ ನಮ್ಮ ಯೇಸುವಿದು. ನಾವು ಯಾರು ಕೂಡ ಕತ್ತಲಲ್ಲಿರುವುದು, ಅಂಧಕಾರದ ದೊರೆತನದಲ್ಲಿ ಇರುವಂಥದ್ದು ನಮ್ಮ ಕರ್ತನಾದ ಯೇಸುವಿಗೂ ನಮ್ಮ ತಂದೆಯಾದ ದೇವರಿಗೆ ಇಷ್ಟವೇ ಇಲ್ಲ. ಆತನು ಬಂದಿರುವುದೇ ನಮ್ಮನ್ನು ಬೆಳಕಿನವರನ್ನಾಗಿ ಮಾಡಲಿಕ್ಕೆ, ಅಂಧಕಾರದ ಕತ್ತಲಿನಿಂದ, ಅಂಧಕಾರದ ದೊರೆತನದಿಂದ, ಆಡಳಿತದಿಂದ ನಮ್ಮನ್ನು ಬಿಡಿಸುವುದಕ್ಕೆ, ಬೆಳಕಿನ ರಾಜ್ಯ ಕರ್ತನಾದ ಯೇಸುವಿನ ರಾಜ್ಯದೊಳಗೆ ಸೇರಿಸಲಿಕ್ಕೆ. ಈ ಭೂಲೋಕದಲ್ಲಿ ನಾವು ಬೆಳಕಾಗಿ ಕತ್ತಲಿನವರಿಗೆ, ಅನೇಕ ಕತ್ತಲಿನವರಿಗೆ ಕ್ರಿಸ್ತನೆಂಬ ಬೆಳಕನ್ನು ಕೊಡುವುದಕ್ಕೋಸ್ಕರ ನಮ್ಮನ್ನು ನಿಮ್ಮನ್ನು ಬೆಳಕಿನವನನ್ನಾಗಿ ಮಾಡಿ ನಮ್ಮನ್ನು ಇರಿಸಿದ್ದಾನೆ. ಇವತ್ತು ಅನೇಕರಿಗೆ ಕ್ರಿಸ್ತನ ಬೆಳಕನ್ನು ತೋರಿಸುವಂಥ, ಆ ಬೆಳಕಾಗಿರುವ ಕ್ರಿಸ್ತನನ್ನು ತೋರಿಸುವಂಥ ನಿಜವಾದ ಬೆಳಕನ್ನಾಗಿ ನಮ್ಮನ್ನು ಮಾಡಿದ್ದಾನೆ. ಇದೆಲ್ಲ ತಿಳಿದರೆ ಎಷ್ಟು ಒಳ್ಳೆಯದು. ಕತ್ತಲು ನಮ್ಮನ್ನು ಮುಸುಕುವುದೇ ಇಲ್ಲ. ಎಷ್ಟೇ ದೊಡ್ಡ ಕತ್ತಲೆ ಇರಲಿ, ಕತ್ತಲೆಗೆ ಸಂಬಂಧಪಟ್ಟ ವಿಷಯವಿರಲಿ, ನಾವು ಬೆಳಕಿನಲ್ಲಿ ಪ್ರಜ್ವಲಿಸುವಾಗ ಯಾವ ಕತ್ತಲೆಯು ನಮ್ಮನ್ನು ಮುಸುಕುವುದೇ ಇಲ್ಲ. ಯಾವ ಕತ್ತಲೆ ನಮ್ಮ ಮೇಲೆ ಬಂದು ಕೂತ್ಕೊಳ್ಳುವುದಿಲ್ಲ. ನಮ್ಮನ್ನು ಕತ್ತಲೆ ಮಾಡಲಿಕ್ಕೆ ಆಗುವುದೇ ಇಲ್ಲ. ಯಾಕೆ? ನಾನು ಲಾಸ್ಟ್ ಟೈಮ್ ಹೇಳಿದ್ದೇನೆ, ಲೈಟ್ ಹಾಕಿದರೆ ಸಾಕು. ಕತ್ತಲಿರುವ ಜಾಗದಲ್ಲಿ ಬೆಳಕನ್ನು ಓಡಿಸಲಿಕ್ಕೆ ನಾವು ಡೊಂಬರಾಟ ಮಾಡಬೇಕಾಗಿಲ್ಲ, ಸರ್ಕಸ್ ಮಾಡಬೇಕಾಗಿಲ್ಲ. ಜಸ್ಟ್ ಹೋಗಿ ಲೈಟ್ ಹಾಕಿದರೆ ಕತ್ತಲೆ ಹೋಯಿತು, ಬೆಳಕು ಬಂತು. ಕತ್ತಲೆಯನ್ನು ಓಡಿಸ್ಲಿಕ್ಕಿಲ್ಲ. ಹಾಗಾದರೆ ಬೆಳಕಿರುವಾಗ ಬೆಳಕು ಎಲ್ಲಿ ತನಕ ಉರಿತಾ ಇರ್ತದೆ, ಆವಾಗ ಕತ್ತಲೆ ಬರುವುದೇ ಇಲ್ಲ. ಅದಕ್ಕೆ ಇಲ್ಲಿ ಬರೆದಿದ್ದಾನೆ. ಓದುವ 12ನೇ ಅಧ್ಯಾಯ 46ನೇ ವಚನ, ನನ್ನನ್ನು ನಂಬುವ ಒಬ್ಬನಾದರೂ ಕತ್ತಲಲ್ಲಿ ಇರಬಾರದೆಂದು ನಾನು ಬೆಳಕಾಗಿ ಲೋಕಕ್ಕೆ ಬಂದಿದ್ದೇನೆ. ಬಂದು ಬೆಳಕಾದದಲ್ಲ ಯೇಸು, ಬರುವಾಗ ಬೆಳಕಾಗಿಯೇ ಲೋಕಕ್ಕೆ ಬಂದಿದ್ದಾನೆ. ಮೂಡಣ ದೇಶದಲ್ಲಿ ದೊಡ್ಡ ಒಂದು ಬೆಳಕು ಮೂಡಿತು ಎಂಬುದಾಗಿ ಹೇಳಿದರು ಸ್ಟಾರ್ಟಿಂಗ್ನಲ್ಲಿ ದೇವದೂತರು. ಆ ಬೆಳಕು ಕ್ರಿಸ್ತನು. ಇಲ್ಲಿ ನೋಡಿ ಎಷ್ಟು ಚಂದ, ನನ್ನನ್ನು ನಂಬುವ ಒಬ್ಬನಾದರೂ ಕತ್ತಲಲ್ಲಿ ಇರಬಾರದೆಂದು. ಹಾಗಾದರೆ ಯಾರು ಕೂಡ ನಾವು ಕತ್ತಲಲ್ಲಿ ಇರುವುದು ದೇವರಿಗೆ ಇಷ್ಟ ಇಲ್ಲ. ನಾವು ಯಾರು ಕೂಡ ಕತ್ತಲೆಯ ಕೆಲಸಗಳನ್ನು ಮಾಡುವಂಥದ್ದು ಯೇಸುವಿಗೆ ಇಷ್ಟ ಇಲ್ಲ. ನಾವು ಯಾರು ಕೂಡ ಕತ್ತಲೆಯಲ್ಲಿ ಇರಬೇಕೆಂಬುದು ದೇವರ ಚಿತ್ತನೂ ಅಲ್ಲ, ಇಚ್ಛೆನೂ ಅಲ್ಲ. ಅದಕ್ಕೆ ಇಲ್ಲಿ ಎಷ್ಟು ಚಂದ ಮಾಡಿ ಹೇಳ್ತಾನೆ, ನನ್ನನ್ನು ನಂಬುವ ಒಬ್ಬನಾದರೂ ಕತ್ತಲಲ್ಲಿ ಇರಬಾರದೆಂದು ನಾನು ಲೋಕಕ್ಕೆ ಬೆಳಕಾಗಿ ಬಂದಿದ್ದೇನೆ. ಕರ್ತನಾದ ಯೇಸು ಲೋಕಕ್ಕೆ ಬೆಳಕಾಗಿ ಬಂದಿದ್ದಾರೆ. ಯಾಕೆ? ನಾವು ಕತ್ತಲಾಗಿರುವುದು ಮತ್ತು ಕತ್ತಲಲ್ಲಿ ಇರುವುದು. ಬೆಳಕಿನವರು ಹೋಗಿ ಕತ್ತಲೆಯಲ್ಲಿ ಕೂತ್ಕೊಳ್ಳಬಹುದು, ಕತ್ತಲೆಯ ಕಾರ್ಯಗಳನ್ನು ಮಾಡೋದು. ಇದು ಹಾಗೆ ಅಲ್ಲ. ಕತ್ತಲಲ್ಲಿ ನಾವು ಮೊದಲಿದ್ದೆವು, ನಮ್ಮನ್ನು ಬೆಳಕನ್ನಾಗಿ ಮಾಡಿದ ಕತ್ತಲೆ ಆಗಿದ್ದೆವು. ಈಗ ಯೇಸು ಹೇಳ್ತಾ ಇದ್ದಾನೆ, ಒಬ್ಬನು ಕೂಡ ಕತ್ತಲೆಯಲ್ಲಿ ಇರದೆ, ಕತ್ತಲೆಯಾಗಿ ಇರಬಾರ್ದು, ಕತ್ತಲಲ್ಲಿ ಕೂಡ ಇರಬಾರ್ದು. ಅರ್ಥ ಮಾಡಿಕೊಳ್ಳಿ, ಕತ್ತಲೆಯಾಗಿ ಇರಬಾರ್ದು, ಕತ್ತಲಲ್ಲಿ ಕೂಡ ಇರಬಾರ್ದು ಎಂಬುದಾಗಿ ನಮ್ಮ ಕರ್ತನಾದ ಯೇಸು ನಮ್ಮನ್ನು ಪ್ರೀತಿ ಮಾಡಿ ಲೋಕಕ್ಕೆ ಬೆಳಕಾಗಿ ಬಂದಿದ್ದಾನೆ. ಅದಕ್ಕಾಗಿ ಸೈತಾನನು 3 ಸಾರಿ ಬಂದರೂ ಕರ್ತನಾದ ಯೇಸುವನ್ನು ಶೋಧಿಸಿದರು. ಒಂದು ಕೂಡ ಶೋಧನೆಗೆ ಒಳಗಾಗದೆ ಸಂಪೂರ್ಣವಾಗಿ ಸೈತಾನನಿಗೆ ಮಾತುಗಳನ್ನು ಕೊಟ್ಟು ಆತನನ್ನು ರಿಜೆಕ್ಟ್ ಮಾಡಿದ್ದಾನೆ, ಓಡಿಸಿದ್ದಾನೆ. ಸೈತಾನನ ತೊಲಗು ನೀನು ನನಗೆ ವಿಘ್ನವಾಗಿದ್ದೆ. ವಾಟ್ ಅ ವಂಡರ್ಫುಲ್ ಜೀಸಸ್ ಕ್ರೈಸ್ಟ್. ಮುಂದಕ್ಕೆ ನೋಡುವ 1 ಯೋಹಾನ 1ನೇ ಅಧ್ಯಾಯ 5ನೇ ವಚನ ಹೇಳ್ತದೆ, ದೇವರು ಬೆಳಕಾಗಿ. ಯಾರು ಬೆಳಕು? ತಿರುಗಿ ಹಿಂದೆ ಬರುವ ಬೆಳಕು ಯಾರು? ಯೇಸು ಬೆಳಕಾಗಿದ್ದಾನೆ. ಇಲ್ಲಿ ಹೇಳ್ತದೆ, ತಂದೆಯಾದ ದೇವರು ಲೋಕಕ್ಕೆ ಬೆಳಕಾಗಿದ್ದಾನೆ. ಹಾಗಾಗಿ ಆತನಲ್ಲಿರುವವರು ಕತ್ತಲೆಯಲ್ಲಿ ನಡೆಯದೆ ನಮ್ಮ ದೇವರು ಜೀವ ಕೊಡುವ ಬೆಳಕಾಗಿದ್ದಾನೆ. ಯಾರು ಕ್ರಿಸ್ತನಲ್ಲಿದ್ದಾರೋ,
ಅವರು ಆ ಜೀವ ಕೊಡುವ ಬೆಳಕಿಗೆ ಕನೆಕ್ಟ್ ಆಗಿರುವುದರಿಂದ, ಆತನ ಮಗನಾಗಿರುವುದರಿಂದ ಅದೇ ಅಳತೆಯ ಬೆಳಕಾಗಿ ದೇವರು ನಮ್ಮನ್ನು ಭೂಲೋಕದಲ್ಲಿಟ್ಟಿದ್ದಾನೆ. ಯಾಕೆ? ಆತನನ್ನು ನಂಬಲಿಕ್ಕಿರುವ ಯಾರ್ಯಾರನ್ನು ದೇವರು ಮಂಡಲಿಗೆ ಕಳಿಸ್ಲಿಕ್ಕಿದ್ದಾನ ಅವರೆಲ್ಲರನ್ನು ಬೆಳಕಿನವರನ್ನಾಗಿ ಮಾಡಲಿಕ್ಕೆ ದೇವರು ನಮ್ಮನ್ನು ಈ ಲೋಕದಲ್ಲಿ ಇಟ್ಟಿದ್ದಾನೆ. ಪ್ರಿಯರೇ, ಒಂದು ವಚನ ಓದುವ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ. ಇಲ್ಲಿ ನೋಡಿ, ಆದರೆ ಸಂಕಟಪಟ್ಟ ದೇಶಕ್ಕೆ ಅಂಧಕಾರವನ್ನು ಇನ್ನೂ ಇಲ್ಲ. ಪೂರ್ವಕಾಲದಲ್ಲಿ ಜೆಬುಲೋನ್ ಮತ್ತು ನಫ್ತಾಲಿ ಸೀಮೆಗಳಲ್ಲಿ ಆತನು ಅವಮಾನಕ್ಕೆ ಗುರಿ ಮಾಡಿದನು. ಅನಂತರದಲ್ಲಿ ಯೋರ್ದಾನಿನ ಆಚೆಯ ಸೀಮೆ, ಸಮುದ್ರದ ಕಡೆಗಿರುವ ಸೀಮೆ, ಅನ್ಯ ಜನಗಳಿರುವ ಸೀಮೆ, ಗಲಿಲಾಯ ಸೀಮೆ, ಈ ಪ್ರಾಂತವನ್ನೆಲ್ಲ ಘನಪಡಿಸಿದ್ದಾನೆ. ಕತ್ತಲಲ್ಲಿ ಸಂಚರಿಸಿದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಎಂಥ ಬೆಳಕು? ನಮ್ಮ ಕರ್ತನಾದ ಯೇಸು ಎಂಥ ಬೆಳಕಂದರೆ ಸಣ್ಣ ಬೆಳಕಲ್ಲ. ಕತ್ತಲಲ್ಲಿ ಸಂಚರಿಸಿದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಪ್ರಕಾಶವು ಹೊಳೆಯಿತು. ಪ್ರಕಾಶ ಹೊಳೆಯಿತು. ಯಾವಾಗ ದೊಡ್ಡ ಬೆಳಕು ಕಾಣಿಸಿತೋ, ಪ್ರಕಾಶ ಹೊಳೆಯಿತು. ಮುಂದೆ ಹೇಳ್ತದೆ, ನೀನು ಪ್ರಜೆಗಳನ್ನು ವೃದ್ಧಿಗೊಳಿಸಿ. ಜನರು ವೃದ್ಧಿಗೊಳ್ಳುತ್ತಾರೆ, ಅವರಿಗೆ ಸಂತೋಷವನ್ನು ಹೆಚ್ಚಿಸಿದಿ. ಜನರು ಸಂತೋಷ ಪಡುತ್ತಾರೆ ಬೆಳಕಿನಲ್ಲಿರುವವರು. ಮತ್ತು ಸುಗ್ಗಿ ಕಾಲದಲ್ಲಿ ಜನರು ಹರ್ಷಿಸುವ ಹಾಗೂ ಕೊಳ್ಳೆಯನ್ನು ಹಂಚಿಕೊಳ್ಳುವವರು ಹೆಚ್ಚಳ ಪಡುವ ಹಾಗೆ ಹಾಗೂ ನಿನ್ನ ಮುಂದೆ ಆನಂದಿಸುತ್ತಾರೆ. ಪ್ರತಿಯೊಬ್ಬನು ಕರ್ತನಾದ ಯೇಸುವಿನಲ್ಲಿ ತಂದೆಯಾದ ದೇವರ ಮುಂದೆ ಆನಂದ ಪಡುತ್ತಾನೆ. ಸ್ತುತಿಸುವಾಗ, ಡ್ಯಾನ್ಸ್ ಮಾಡುವಾಗ, ಅಥವಾ ಕೆಲವೊಮ್ಮೆ ನಾವು ಹಾಡುಗಳನ್ನು, ಸ್ತುತಿ ಪದಗಳನ್ನು ಹಾಡುತ್ತಿರುವಾಗ ಕೇಳ್ತಾರೆ, ಭಾರಿ ಖುಷಿನೆತ್ತಿ ಲೆಕ್ಕ ಉಳ್ಳಾರೆ, ಭಾಳ ಸಂತೋಷದಲ್ಲಿ. ಹೌದು, ನಮಗೆ ದೊಡ್ಡ ಬೆಳಕನ್ನು ಕೊಟ್ಟಿದ್ದಾನೆ. ಕಾರ್ಗತ್ತಲಿನಲ್ಲಿ ನಾವು ಇದ್ದೆವು, ನಮಗೆ ಪ್ರಕಾಶ ಹೊಳೆದಿದೆ, ನಮಗೆ ದೇವರ ಪ್ರಕಾಶ ಸಿಕ್ಕಿದೆ. ಅದಕ್ಕೆ ಎಷ್ಟು ಸಂಗತಿ, ನಮ್ಮನ್ನು ತನ್ನ ಪ್ರಜೆಗಳನ್ನು ಯಾವಾಗ ಪ್ರಕಾಶ ಆಯಿತಾ, ಯಾವಾಗ ಆ ಬೆಳಕು, ದೊಡ್ಡ ಬೆಳಕು ನಮಗೆ ಸಿಕ್ಕಿತಾ, ಆ ದೊಡ್ಡ ಬೆಳಕಾದವನು ನಮಗೆ ಸಿಕ್ಕಿದನ, ಅಂದಿನಿಂದ ನಾವು ವೃದ್ಧಿಯಾಗುತ್ತಲೇ ಇರುತ್ತೇವೆ. ಈಗ ಯಾರಲ್ಲಿ ಆ ಬೆಳಕಿದೆ ಅವರು ವೃದ್ಧಿಯಾಗಲಿಕ್ಕೆ ಸುಲಭ ಆಯಿತು. ಅವರಿಗೆ ಸಂತೋಷ ಉಂಟಾಗುತ್ತದೆ, ಅವರು ಸಂತೋಷದಲ್ಲಿದ್ದಾರೆ. ಮತ್ತು ಯಾವಾಗಲೂ ಕೊಳ್ಳೆಯಲ್ಲಿ, ಸುಗ್ಗಿಯ ಕಾಲದಲ್ಲಿ ಮತ್ತು ಕೊಳ್ಳೆಯಲ್ಲಿ ಆನಂದ ಪಡುವ ಹಾಗೆ ಅವರು ಯಾವಾಗಲೂ ಆನಂದದಿಂದ ಇರ್ತಾರೆ. ಯಾವಾಗ ದೊಡ್ಡ ಬೆಳಕು ಸಿಕ್ಕಿತಾ ಅವರು ಖುಷಿಪಟ್ಟರು, ಆನಂದ ಪಡ್ತಾರೆ, ಖುಷಿ ಪಡ್ತಾರೆ ಮತ್ತು ವೃದ್ಧಿಯಾಗುತ್ತಾರೆ. ಯಾರು ಕೂಡ ಬೆಳಕನ್ನು ಬಿಡಬೇಡಿ. ನಾವು ಕತ್ತಲೆಯವರಲ್ಲ, ನಾವು ಜೀವ ಕೊಡುವ ಬೆಳಕಿನವರಾಗಿದ್ದೇವೆ. ಕತ್ತಲೆಯವರಲ್ಲ. ಕತ್ತಲೆ ಹೋಗಿದೆ, ಮುಗಿಯಿತು. ಇನ್ನು ಯಾವಾಗಲೂ ಬೆಳಕೆ. ಕತ್ತಲೆಗೆ ಸಂಬಂಧಪಡದ ಕಾರ್ಯ ನಮ್ಮಲ್ಲಿರಬಾರ್ದು. ಅದಕ್ಕೆ ಯೇಸು ಹೇಳ್ತಾನೆ, ಈ ಲೋಕದ ಅಧಿಪತಿಯು ಬರುತ್ತಾ ಇದ್ದಾನೆ, ಆತನಿಗೆ ಸಂಬಂಧಪಟ್ಟದ್ದು ನನ್ನಲ್ಲಿ ಒಂದು ಕೂಡ ಇಲ್ಲ. ಇದು ಭಾಳ ಪ್ರಾಮುಖ್ಯ. ನಮಗೆ ಏನೇ ಹೇಳ್ಬೋದು ಹಿಂದಿನಿಂದ, ಹಾಗೆ ಮಾಡಿದ್ದಾನೆ, ಹೀಗೆ ಮಾಡಿದ್ದಾನೆ. ಡೋಂಟ್ ವರಿ, ಕಲ್ಲಿವಲ್ಲಿ, ಫಾರ್ಗೆಟ್ ಅಬೌಟ್ ದ್ಯಾಟ್. ಯಾಕೆಂದರೆ ಹೇಳುವಂಥ ಜನರು ನಮಗೆ ಪ್ರಾಣ ಕೊಡಲಿಲ್ಲ. ನೀನು ಏನೇ ಮಾಡಿರ್ಬೋದು, ದೇವರಿಗೆ ದೊಡ್ಡ ವಿಷಯ ಅಲ್ಲ. ನಿನ್ನ ರಿಪೆಂಟೆನ್ಸ್ ಭಾರಿ ದೊಡ್ಡ ಕಾರ್ಯ ಆಗಿದೆ. ನೀನು ಏನೇ ತಪ್ಪು ಮಾಡಿದರೂ ಮಾಡಬೇಡ. ಒಂದು ವೇಳೆ ತಪ್ಪು ಮಾಡಿದೆಯಾ, ಮೊದಲು ಒಂದು ತಪ್ಪು ಮಾಡಿದ್ದನ್ನು ರಿಪೀಟ್ ನಾವು ಮಾಡಬಾರ್ದು. ತಪ್ಪು ಮಾಡಿದಾಗ ಜನರು ಮರ್ಯಾದೆ ತೆಗಿಬಹುದು ಅಥವಾ ಹೇಳಬಹುದು, ಅದನ್ನು ಸ್ಪ್ರೆಡ್ ಮಾಡ್ಬೋದು. ಆದರೆ ನೀನು ಕರ್ತನಲ್ಲಿ ರಿಪೆಂಟ್ ಆದರೆ, ಕರ್ತನಿಗೆ ಆ ಭಾಗದಲ್ಲಿ ನೀನು ಮಾನಸಾಂತರ ಪಟ್ಟು ತಿರುಗಿದರೆ ಅವೆಲ್ಲವುಗಳನ್ನು ದೇವರು ಕ್ಷಮಿಸಿ ಬಿಡ್ತಾನೆ, ನಿಲ್ಲು ಮಾಡ್ತಾನೆ. ಯಾಕೆ? ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪವನ್ನು ತೊಳೆದು ನಿವಾರಿಸಿ ಶುದ್ಧೀಕರಿಸಲು ಸಾಮರ್ಥ್ಯ ಹೊಂದಿದಂಥ ರಕ್ತವಾಗಿದೆ. ಆತನಿಗೆ ಪ್ರೀತಿ ಕೂಡ ಇದೆ. ನಮ್ಮ ಕುಟುಂಬದಲ್ಲಿ ಮಕ್ಕಳೇನಾದರೂ ತಪ್ಪು ಮಾಡಿದರೆ ನಾವು ಇಮ್ಮಿಡಿಯೇಟ್ಲಿ ಅದನ್ನು ಕವರ್ ಮಾಡಲಿಕ್ಕೆ ನೋಡ್ತೇವೆ, ಸ್ಪ್ರೆಡ್ ಆಗೋದಾಗೆ ನೋಡ್ತೇವೆ. ಸ್ವಂತ ಕುಟುಂಬದಲ್ಲಿ ಯಾರಿಗೂ ಹೇಳುವುದಿಲ್ಲ. ಹೊರಗಿನವರು ಏನಾದರೂ ಪ್ರಾಬ್ಲಮ್ ಮಾಡಿದ ಕೂಡಲೇ ಶೇರ್ ಮಾಡ್ತೇವೆ. ಮನೆಯೊಳಗಿನವರನ್ನು ನೀವು ಹೇಗೆ ಮುಚ್ಚಿಡ್ತೀರಾ ಅಂದರೆ ಕ್ಲಿಯರ್ ಮಾಡಿ ಅದು ಅಲ್ಲಿಗೆ ಸಮಾಧಿ ಮಾಡ್ತೀರಾ, ಹಾಗೆ ಸಭೆಯಲ್ಲಿ ಯಾವನಾದರೂ ಒಬ್ಬನು ತಪ್ಪು ಮಾಡಿದರೆ ಅವನನ್ನು ಕೂತ್ಕೊಂಡು ಮಾತನಾಡಿ ಅವನನ್ನು ಕ್ರಮಪಡಿಸಿ ಬಿಡಬೇಕು. ಅದನ್ನು ಪ್ರಸಂಗದಲ್ಲಿ ಆಗಲಿ ಅಥವಾ ಹೌಸ್ ಗ್ರೂಪ್ನಲ್ಲಿ ಆಗಲು ಅಥವಾ ಜನರನ್ನು ಕರೆದು ಪರ್ಸನಲ್ ಆಗಿ ಫೋನ್ ಮಾಡಿ ಯಾರಿಗೂ ಸ್ಪ್ರೆಡ್ ಮಾಡುವುದು ಸರಿಯಲ್ಲ. ನನ್ನ ಪ್ರಿಯ ದೇವ ಜನರೇ, ಸರಿಯಲ್ಲ. ನಮ್ಮ ಬಗ್ಗೆ ಒಬ್ಬರು ಮಾಡುವಾಗ ಹೇಗೆ ಆಗ್ತದೆ? ಆಗ ನಾವು ಇನ್ನೊಬ್ಬರ ಬಗ್ಗೆ ಹೇಳುವಂಥದ್ದು, ನನ್ನ ಬಗ್ಗೆ ಇನ್ನೊಬ್ಬರು ಹೇಳುವಾಗ ಹೇಗೆ ಮನಸ್ಸಾಗ್ತದ, ಹಾಗೆ ಅವನ ಬಗ್ಗೆ ನಾನು ಹೇಳಿದರೆ ಅವನಿಗೂ ನನಗೆ ಆದಂಥ ಸಂಗತಿ ಅವನಲ್ಲಿ ಆಗ್ತದಲ್ಲ. ಒಂದೇ ಆತ್ಮ ನಮಗೆ ಪಾನವಾಗಿ ಕೊಡಲ್ಪಟ್ಟದ್ದು, ಒಂದೇ ಕರ್ತನು ನಮಗೆ ಒಂದೇ ಸಾರಿ ಶಿಲುಬೆ ಓದದ್ದು, ಗಡಿ ಹೋಗುವುದಿಲ್ಲ. ಹಾಗಾಗಿ ದೇವರ ಒಂದೇ ತಂದೆಯ ಮಕ್ಕಳೆಂಬುದಾಗಿ ನಾವು ಕ್ರಿಸ್ತನ ಪ್ರೀತಿಯಲ್ಲಿ ನಡೆಯುವಂಥದ್ದು ಭಾಳ ಪ್ರಾಮುಖ್ಯ.
ಕ್ರಿಸ್ತನ ಬೆಳಕಿನಲ್ಲಿರುವವನು ಪ್ರೀತಿಯಲ್ಲಿ ನಡ್ತಾನೆ, ಪ್ರೀತಿಯಲ್ಲಿ ನಡೆನು ಬೆಳಕಾಗಿ ಕಾಣಿಸಲ್ಪಡ್ತಾನೆ. ಓಕೆ, ಇನ್ನೊಂದು, ದೇವರು ನಮ್ಮನ್ನು ಸೇವಿಸುವುದು ಕತ್ತಲಲ್ಲಿರುವವರನ್ನು ಬೆಳಕಿಗೆ ಸೇರಿಸುವುದಕ್ಕಾಗಿ ನಮಗೆ ಸೇವೆಯನ್ನು ಕೊಟ್ಟದ್ದು. ದೇವರು ನಮಗೆ ಸೇವೆಯನ್ನು ಕೊಟ್ಟದ್ದು ಕತ್ತಲಲ್ಲಿ ಯಾರಿದ್ದಾರೆ ಅವರನ್ನು ಬೆಳಕಿನ ಕಡೆಗೆ ತಿರುಗಿಸಲಿಕ್ಕೆ ದೇವರು ನಮಗೆ ಸೇವೆಯನ್ನು ಕೊಟ್ಟಿದ್ದಾರೆ. ಇದು ಎಲ್ಲಿ ನೋಡ್ಬೋದು? ಅಪೊಸ್ತಲ ಕೃತ್ಯ 26ನೇ ಅಧ್ಯಾಯ 18ನೇ ವಚನ. ಅವರು ಕತ್ತಲೆಯಿಂದ ಬೆಳಕಿಗೂ ಸೈತಾನನ ಅಧಿಕಾರದಿಂದ ದೇವರ ಕಡೆಗೂ ತಿರುಗಿಕೊಂಡು ನನ್ನಲ್ಲಿ ನಂಬಿಕೆ ಇಡುವುದರಿಂದ ಪಾಪ ಪರಿಹಾರವನ್ನು ಪವಿತ್ರರಾದವರಲ್ಲಿ ಹಕ್ಕನ್ನು ಹೊಂದುವಂತೆ ಅವರ ಕಣ್ಣುಗಳನ್ನು ತೆರೆಯಬೇಕೆಂದು ಅವರ ಬಳಿಗೆ ನಾನು ನಿನ್ನನ್ನು ಕಳಿಸುತ್ತೇನೆ ಅಂದನು. ಇದು ಅಗ್ರಿಪ್ಪ ರಾಜನ ಮುಂದೆ ಪೌಲನು ದೇವರು ಪೌಲನಿಗೆ ಕೊಟ್ಟ ಸೇವೆಯ ಬಗ್ಗೆ ಅವತನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ. ಏನು? ಅವರು ಕತ್ತಲೆಯಿಂದ ಬೆಳಕಿಗೂ, ಈಗ ಕತ್ತಲೆ ಅಂದರೆ ಸೈತಾನನ ರಾಜ್ಯದಲ್ಲಿ ಸೈತಾನನವರಾಗಿದ್ದಾರೆ ಅಂತ. ಪೌಲನು ಆಗಿನ ಕಾಲದ ರೋಮಾಪುರದಲ್ಲಿ ರಾಜನಾಗಿರುವ ಅಗ್ರಿಪ್ಪ ರಾಜನ ಮುಂದೆ ಅವನು ಫಿರ್ಯಾದಿ ಮಾಡುವಾಗ, ಯಾಕೆ ನೀನು ಸೆರೆಯಲ್ಲಿದ್ದೆ ಅಂತ ಕೇಳುವಾಗ, ಅವನು ಬಿಡಿಸ್ತೇ ಇರುವಾಗ ದೇವರು ನನ್ನನ್ನು ಏನಕ್ಕೋಸ್ಕರ ಆರಿಸಿಕೊಂಡಿದ್ದಾನೆಂಬುದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ. ಏನು? ಮೊದಲು ಹೇಳ್ತಾ ಇದ್ದಾನೆ, ಅವರು ಅಂದರೆ ಆ ಜನರು ಕತ್ತಲೆಯಿಂದ ಬೆಳಕಿಗೂ ಸೈತಾನನ ಅಧಿಕಾರದಿಂದ ದೇವರ ಅಧಿಕಾರದ ಕಡೆಗೆ, ದೇವರ ಕಡೆಗೆ ಅಂದರೆ ದೇವರ ಅಧಿಕಾರದ ಕಡೆಗೆ ತಿರುಗಿಕೊಂಡು ನನ್ನಲ್ಲಿ ಅಂದರೆ ಕರ್ತನಾದ ಯೇಸುವಿನಲ್ಲಿ ನಂಬಿಕೆ ಇಡುವುದರಿಂದ ಪಾಪ ಪರಿಹಾರವನ್ನು ಪವಿತ್ರರಾದವರು ಯಾರೆಲ್ಲ ಪರಿಶುದ್ಧರಾಗಿದ್ದಾರೆ, ರಕ್ಷಣೆ ಹೊಂದಿ ದೀಕ್ಷಾಸ್ಥಾನ ತೆಗೆದುಕೊಂಡು ಪವಿತ್ರಾತ್ಮನ ಮುಂದೆ ಯಾರೆಲ್ಲ ಆತ್ಮದಲ್ಲಿ ಪರಿಶುದ್ಧರಾಗಿದ್ದಾರೋ ಪವಿತ್ರರಾದವರಲ್ಲಿ ಹಕ್ಕನ್ನು ಹೊಂದುವಂತೆ, ಸೇಮ್ ಹಕ್ಕನ್ನು ಹೊಂದುವಂತೆ, ಮಗನ ಹಕ್ಕನ್ನು ಹೊಂದುವಂತೆ ಅವರ ಕಣ್ಣುಗಳನ್ನು ತೆರೆಯಬೇಕೆಂದು ನಾನು ಅವರ ಬಳಿಗೆ ಕಳಿಸುತ್ತೇನೆ ಎಂಬುದಾಗಿ ಪೌಲನಿಗೆ ದೇವರು ಖುದ್ದಾಗಿ ಮಾತನಾಡಿದ್ದಾನೆ. ಆತನ ಹತ್ರ ಕೇಳ್ತಾನೆ, ಪೌಲನೇ ಯಾಕೆ ನನ್ನನ್ನು ಹಿಂಸೆ ಪಡಿಸುತ್ತಿ? ಕರ್ತನೇ ನೀನು ಯಾರು? ನೀನು ಹಿಂಸೆ ಪಡಿಸುವ ಯೇಸುವೆ ನಾನು. ಮುಳ್ಳುಗೋಲಿಗೆ ನೀನು ಒದೆಯುವುದು ನಿನ್ನಿಂದ ಅಸಾಧ್ಯ ಅಂತ ಹೇಳಿಕೊಂಡು ಮತ್ತೆ ಎಲ್ಲ ಕಾನ್ವರ್ಸೇಷನನ್ನು ಮಾಡ್ತಾನೆ. ಯಾಕೆ ನಿನ್ನನ್ನು ಆರಿಸಿಕೊಂಡಿದ್ದೇನೆ? ನೀನು ಯಾತಕ್ಕೋಸ್ಕರ ನನಗೆ ಬೇಕು? ನಿನಗೆ ಈಗ ಬೆಳಕು ಸಿಕ್ಕಿತ್ತು, ಇನ್ನು ಅವರು ಎಷ್ಟು ಮಂದಿ ಕತ್ತಲಲ್ಲಿದ್ದಾರೆ ಅವರನ್ನು ಬೆಳಕಿನ ಕಡೆಗೆ ತಿರುಗಿಸಬೇಕೆಂಬುದು, ಬೆಳಕಿನವರನ್ನಾಗಿ ಮಾಡಬೇಕೆಂಬುದಾಗಿ, ನಿನ್ನನ್ನು ಸೈತಾನನ ರಾಜ್ಯ ಅಂಧಕಾರದ ದೊರೆತನೆಯಿಂದ ಪೂರ್ಣವಾಗಿ ಬಿಡಿಸಬೇಕೆಂಬುದಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ನಮಗೆ ಸೇವೆಯನ್ನು ಕೊಟ್ಟಿದ್ದಾನೆ. ಹೇಗೆ ಪೌಲನಿಗೆ ಕೊಟ್ಟಿದ್ದಾನ ಅದೇ ಸೇವೆಯನ್ನು ನಮಗೆ ಕೊಟ್ಟಿದ್ದಾನೆ. ನನ್ನ ಪ್ರಿಯ ದೇವಜನರೇ, ಯೇಸುವನ್ನು ಈಗ ಲೆಂಟ್ ಡೇಸ್ ಅಂತ ನಡೀತಾ ಇದೆ, 40 ದಿವಸ ಯೇಸುವಿನ ಮರಣದ ಬಾಧಾನುಭವದ ಆ ಒಂದು ಧ್ಯಾನ ಮಾಡುವಂಥ ಸಮಯ. ಅದು ಯಾವ ವರ್ಷ ಇಡೀ ಮಾಡಬೇಕು, ನಾವು ವರ್ಷ ಇಡೀ ಮಾಡಬೇಕು. ಯೇಸುವಿನ ಮರಣ, ಉಣಲ್ಪಡುವಿಕೆ, ರೆಸರೆಕ್ಷನ್, ಎತ್ತಲ್ಪಡುವಿಕೆ, ಪವಿತ್ರಾತ್ಮನ ಆಗಮನ ನಮ್ಮ ಜೀವಿತದಲ್ಲಿ ಡೈಲಿ ನಮಗೆ ನೆನಪಿರಬೇಕು. ಯೇಸು ಶಿಲುಬೆಯಲ್ಲಿ ಸತ್ತಿರುವಂಥದ್ದು ಎವ್ರಿಡೇ ನೆನಪಿರಬೇಕು. ಒಬ್ಬನು ನಮ್ಮನ್ನು ದೂರುವಾಗಲೂ ನಮಗೆ ನೆನಪಿರಬೇಕು, ಅವನಿಗೂ ನೆನಪಿರಬೇಕು. ನಾವು ಇನ್ನೊಬ್ಬನಾಗೆ ಮಾತಾಡಲಿಕ್ಕೆ ಹೋಗೋದ ಮುಂಚೆ ನಮಗೋಸ್ಕರ ಮತ್ತು ಯಾರ ಬಗ್ಗೆ ಮಾತಾಡ್ತೇವೆ ಅವನಿಗೋಸ್ಕರ ಯೇಸು ಶಿಲುಬೆಯಲ್ಲಿ ಸತ್ತದ್ದು ನಾವು ಧ್ಯಾನ ಮಾಡಬೇಕು, ನೆನಪಾಗಬೇಕು. ಆವಾಗ ನಮ್ಮ ಬಾಯಲ್ಲಿ ಬೇರೆ ಮಾತುಗಳು ಬರುವುದಿಲ್ಲ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳವರೇ, ಯೇಸುವನ್ನು ಹಿಡಿಲಿಕ್ಕೆ ಬಂದರು ಯಾರು? 3 ಪಂಗಡದವರು ಬಂದರು. ದಳವಾಯಿಗಳು, ಓಲೆಕಾರರು ಮತ್ತು ಪರಿಸೆಯರು ಹಿಡಿಯುವುದಕ್ಕೆ ಬಂದರು. ಯೇಸು 4ನೇ ಅಧ್ಯಾಯ 25ನೇ ವಚನದಲ್ಲಿ, ರೋಮಾಪುರದವರೆಗೆ ಬರೆದ ಪತ್ರಿಕೆ, ದೇವರು ತನ್ನ ಮಗನಾದ ಯೇಸುವನ್ನು ನಮ್ಮ ಪಾಪಗಳ ನಿಮಿತ್ತ ಆತನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟನು ಅಂತ. ಅದು ದೇವರು ಒಪ್ಪಿಸಿಕೊಟ್ಟದು ಮರಣಕ್ಕೆ. ಯೇಸು ಬಂದದ್ದು ಒಂದೇ ಒಂದು ಟಾಸ್ಕ್, ಅದ್ಭುತ ಮಾಡಿದ್ದಾನೆ, ಸತ್ತವ್ರನ್ನೇ ಅನೇಕ ಸೂಚಕ ಕಾರ್ಯಗಳನ್ನು ಮಾಡಿದ್ದಾರೆ, ಸುವಾರ್ತೆಯನ್ನು ಸಾರಿದ್ದಾರೆ. ಬಟ್ ಬಂದ ಒಂದೇ ಒಂದು ಟಾಸ್ಕ್, ನಮ್ಮನ್ನು ಕತ್ತಲೆಯಿಂದ ಬೆಳಕಿನವರನ್ನಾಗಿ ಮಾಡುವುದಕ್ಕೋಸ್ಕರ ಶಿಲುಬೆಯ ಮರಣ. ಅದು ದೇವರ ಚಿತ್ತ, ಪರಿಪೂರ್ಣವಾದ ದೇವರ ಚಿತ್ತ, ಸಮ್ಮತಿಸುವ ದೇವರ ಚಿತ್ತ. ಹಾಗಾದರೆ ಯೇಸು ಏನು ಮಾಡಿದ? ಗಲಾತ್ಯ 1:4, ಈತನು ನಮ್ಮನ್ನು ಕೆಟ್ಟದಾಗಿರುವ ಈಗಿನ ದುಷ್ಟ ಯುಗದೊಳಗಿಂದ ಬಿಡಿಸಬೇಕೆಂದು ನಮ್ಮ ತಂದೆಯಾದ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಮ್ಮ ಪಾಪಗಳ ದಿಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟನು. ಯೇಸು ಕೂಡ ಒಪ್ಪಿಸಿಕೊಟ್ಟ, ತಂದೆ ಒಪ್ಪಿಸಿಕೊಟ್ಟ, ಯೇಸು ಆಲ್ರೆಡಿ ಸ್ಪಿರಿಚುವಲಿ ಒಪ್ಪಿಸಿಕೊಟ್ಟ. ಯಾವಾಗ ಒಪ್ಪಿಸಿಕೊಟ್ಟ? ಅಲ್ಲಿ ಹಿಡಿಲಿಕ್ಕೆ ಬರುವಾಗ, 3 ಪಂಗಡದವರು ಹಿಡಿಲಿಕ್ಕೆ ಬರುವಾಗ ದಡಲ್ಲ ರಟ್ಟಿ ಬಿದ್ದರು. ಆಗ ಯೇಸು ಹೇಳಿದ ಒಂದು ಮಾತು, ಇದು ನಿಮ್ಮ ಕಾಲ, ಇದು ಅಂಧಕಾರದ ಕಾಲ. ಅಂಧಕಾರ ಅಂದರೆ ಕತ್ತಲೆ, ಕಪ್ಪು ಅಂದರೆ ಇದು ನಿಮ್ಮ ಕಾಲ, ನಿಮ್ಮ ದಿನ. ಇದು ಅಂಧಕಾರದ ದಿನ, ಕಪ್ಪು ದಿನ. ಯಾವಾಗ ನಾವು ಬೆಳಕಿಗೆ ಸೇರಿದ್ದೇವೆ
ದೇವರು ನಮ್ಮನ್ನು ಅಂಧಕಾರದ ದೊರೆತ ಅಂದರೆ ಕಪ್ಪು ದಿನದಿಂದ ಬಿಡಿಸಿ ಬೆಳ್ಳಗಿನ ದಿನದೊಳಗೆ ಸೇರಿಸಿದನು. ಹಾಗಾಗಿ ಕ್ರಿಸ್ತನಲ್ಲಿ ಹುಟ್ಟಿರುವಂಥ ರಕ್ಷಣೆ ಹೊಂದಿರುವ ಮಕ್ಕಳಿಗೆ ಕಪ್ಪು ದಿನ ಇಲ್ಲ. ಯಾವ ದಿನ ಇದೆ? ಯಾವಾಗಲೂ 365 ದಿವಸ ಅವರು ಬೆಳಕಾಗಿದ್ದಾರೆ, ಬೆಳಕಿನ ದಿನದಲ್ಲಿದ್ದಾರೆ, ಕತ್ತಲೆಯಲ್ಲಿ ಇಲ್ಲವೇ ಇಲ್ಲ. ಕ್ರಿಸ್ತನು ಶ್ರಮೆಯನ್ನು ಅನುಭವಿಸಿದ ದಿನ ನಾವು ಜ್ಞಾಪಕ ಮಾಡಬೇಕು. ಯೇಸು ಹೇಳಿದ್ದಾನೆ ಪೌಲನ ಮೂಲಕ, ನನ್ನನ್ನು ನೆನೆಸುವುದಕ್ಕೋಸ್ಕರ ಇದನ್ನು ಮಾಡಿ, ಕಮ್ಯೂನಿಯನ್ನನ್ನು ಮಾಡಿ ಎಂಬುದಾಗಿ. ಆತನ ರಕ್ತವಾಗಿರುವ ದ್ರಾಕ್ಷಾರಸ, ಆತನ ದೇಹವಾಗಿರುವ ರೊಟ್ಟಿಯನ್ನು ಸೇವಿಸುವಾಗ ಪೂರ್ಣ ನಾವು ದೇವರ ಕಡೆಗೆ ತಿರುಗಿಕೊಂಡು ಯೋಗ್ಯರಾಗಿ ನಾವು ಅದನ್ನು ತೆಗೆದುಕೊಂಡಾಗ ನಾವು ಯೇಸುವಿನ ಮರಣವನ್ನು ಪ್ರಸಿದ್ಧಿಪಡಿಸುತ್ತೇವೆ ಮತ್ತು ಯೇಸುವಿನ ಮರಣವನ್ನು ನಾವು ಜ್ಞಾಪಿಸಿಕೊಳ್ಳುತ್ತೇವೆ. ದೇವರು ನಮ್ಮನ್ನು ಕಪ್ಪು ದಿನದಿಂದ ಬಿಡಿಸಿದ್ದಾನೆ, ಬೆಳಕಿನ ದಿನದಲ್ಲಿ ಸೇರಿಸಿದ್ದಾನೆ. ನಾವು ಕಪ್ಪು ದಿನವಾದವರಲ್ಲ, ನಾವು ಬೆಳಕಿನವರು, ಬೆಳ್ಳಗಿನ ದಿನದವರು. ನನ್ನ ಪ್ರಿಯ ದೇವಜನರೇ, ಅರ್ಥ ಮಾಡಿಕೊಳ್ಳಿ. ದೇವರ ವಾಕ್ಯ ನಾವು ಸರಿಯಾಗಿ ಓದಿ ಧ್ಯಾನ ಮಾಡುವಾಗ ನಮಗೆಲ್ಲದರಿಂದ ಎಲ್ಲೆಲ್ಲಿ ನಾವು ಸ್ಟಕ್ ಆಗಿದ್ದೇವೆ, ಎಲ್ಲೆಲ್ಲಿ ಅರ್ಥ ಆಗಲಿಲ್ಲ, ಅಲ್ಲೆಲ್ಲ ಬಿಡುಗಡೆಯಾಗಿ ಅರ್ಥ ಆಗುತ್ತದೆ. ಆ ಸ್ಟಕ್ ಆದ ಭಾಗದಲ್ಲಿ ನಮಗೆ ರಿಲೀಸ್ ಆಗುತ್ತದೆ. ನಾವು ಪ್ರಾರ್ಥನೆ ಮಾಡುವ. ತಂದೆಯಾದ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಕರ್ತನೆ, ಬೆಳಕು ಮತ್ತು ಕತ್ತಲೆಯ ಬಗ್ಗೆ ಮಾತನಾಡುವಂತೆ ನೀನು ನನ್ನನ್ನು ನಡೆಸಿದ್ಯಪ್ಪ. ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಸ್ವಾಮಿ, ನೀವು ನಮ್ಮನ್ನು ಅಂಧಕಾರದ ದೊರೆತದಿಂದ ಬಿಡಿಸಿದ್ದಿ, ನಮ್ಮನ್ನು ಬೆಳಕಿನವರನ್ನಾಗಿ ಮಾಡಿದ್ದಿ ಮತ್ತು ಕತ್ತಲಲ್ಲಿ ವಾಸಿಸುವವರಿಗೆ ಬೆಳಕನ್ನು ಕೊಡುವುದಕ್ಕೋಸ್ಕರ ಬೆಳಕಿನವರನ್ನಾಗಿ ಮಾಡಿದ್ದಿ ಮತ್ತು ಅವರನ್ನು ಕತ್ತಲೆಯಿಂದ ಬೆಳಕಿನ ಕಡೆಗೆ ಎಂಬುದಾಗಿ ಪೌಲನಿಗೆ ನೀನು ಹೇಳಿದ ಹಾಗೆ ನಾವು ಕೂಡ ಅದೇ ಸೇವೆಯನ್ನು ನೀನು ನಮಗೆ ಕೊಟ್ಟಿದ್ಯಪ್ಪ. ಯಾರು ಕೂಡ ಕತ್ತಲೆಯಲ್ಲಿರದೆ ಎಲ್ಲರೂ ಅತಿಶಯವಾದ ಬೆಳಕಿನಲ್ಲಿ ಸೇರಬೇಕೆಂಬುದಾಗಿ ನಿನ್ನ ವಾಕ್ಯ ಹೇಳ್ತದೆ. ಓ ಕರ್ತನೆ, ಕತ್ತಲೆಯೊಳಗಿಂದ ಕರೆದು ಅತಿಶಯವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚುರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗ ಅರಸವಂಶಸ್ಥ ಯಾಜಕ ವರ್ಗವನ್ನಾಗಿ ನಿನ್ನ ಮಕ್ಕಳನ್ನು ಮಾಡಿದ್ಯಪ್ಪ. ಅದಕ್ಕಾಗಿ ಸ್ತೋತ್ರ. ಕರ್ತನೆ, ಇವರ ಜೀವಿತದಲ್ಲಿ ಅದ್ಭುತ ಆಗಲಿ, ಇವರೇ ಅದ್ಭುತವಾಗಿ ಸೂಚನೆಯಾಗಿ ಇರಲಿ ನಿನ್ನ ರಾಜ್ಯದಲ್ಲಿ. ಮತ್ತು ಕರ್ತನೆ, ನಿನ್ನ ರಾಜ್ಯದಲ್ಲಿ ಫಲವನ್ನು ಕೊಡುವ ಮಕ್ಕಳಾಗಿ ಬೆಳೆದು ಬರಲಿ. ಇವರ ಕುಟುಂಬದಲ್ಲಿ ದಿವ್ಯ ಸಮಾಧಾನ ಉಂಟಾಗಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಎಲ್ಲದರಲ್ಲಿ ಘನಮಾನ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್. ಬ್ಲೆಸ್ ಯು. ಯು ಆರ್ ಬ್ಲೆಸ್ಸಡ್. ನೆಕ್ಸ್ಟ್ ವೀಕ್ ಸಿಗುವ. ಮತ್ತು ಎವ್ರಿ ಡೇ ನಾನು ಯೂಟ್ಯೂಬ್ ಮತ್ತು ಫೇಸ್ಬುಕ್ನಲ್ಲಿ ಮಾತಾಡ್ತಾ ಇದ್ದೇನೆ. ಜಾನ್ ಅಮ್ಮನ್ನ ಎವ್ರಿ ಡೇ ಬೆಳಿಗ್ಗೆ 6:30ಯಿಂದ 7 ಗಂಟೆ ತನಕ ಒಂದೊಂದು ಸಬ್ಜೆಕ್ಟನ್ನು ಟೀಚ್ ಮಾಡ್ತಾ ಇದ್ದೇನೆ. ನೀವು ಕನೆಕ್ಟ್ ಆಗಿ ಜಾನ್ ಅಮ್ಮನ್ನ ಎಂಬ ಫೇಸ್ಬುಕ್ ಮತ್ತು ಜಾನ್ ಅಮ್ಮನ್ನ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ಎವ್ರಿ ಡೇ ಸೋಮವಾರದಿಂದ ಶುಕ್ರವಾರ ತನಕ ನಾನು ಬರ್ತಾ ಇದ್ದೇನೆ. ನೋಡಿ, ಒಂದು ವೇಳೆ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡೋದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ವಾಕ್ಯ ಕೇಳಿ. ನಾವೆಲ್ಲರೂ ಬೆಳೆಯುವ. ಗಾಡ್ ಬ್ಲೆಸ್ ಯು. ಯು ಆರ್ ಬ್ಲೆಸ್ಸೆಡ್, ಬ್ಲೆಸ್ಸೆಡ್, ಬ್ಲೆಸ್ಸೆಡ್.